ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪಾ ಅಂತಂದ್ರೆ ನಿನ್ನೆ ಕತೆ ಇಂದು ನಿಮ್ಮ ಜೊತೆ. ಅಂದರೆ ನಿನ್ನೆ ಬಿಗ್ ಬಾಸ್ ಮನೇಲಿ ಏನೇನೆಲ್ಲ ಆಯಿತು ಅದನ್ನು ಸಣ್ಣದಾಗಿ ಡಿಸ್ಕಸ್ ಮಾಡೋಣ ಅಂತ ನಿಮ್ಮ ಜೊತೆ. ನಿನ್ನೆ ತುಂಬ ಏನು ನಡೆದಿಲ್ಲ. ಬಿಗ್ ಬಾಸ್ ಮನೆಗೆ ಫ್ಯಾನ್ಸ್ ಅಟ್ಯಾಕ್ ಮಾಡಿದರು. ನೋಡಿರೋರಿಗೆ ಗೊತ್ತಿರುತ್ತೆ ಫ್ಯಾನ್ಸ್ ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅಂತ. ಆ ಒಂದಷ್ಟು ವಿಷಯಗಳಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಒಂದೆರಡು ಡೌಟ್ ಇದೆ. ಆ ಫ್ಯಾನ್ಸ್ ಅಟ್ಯಾಕ್ ಮಾಡೋದು ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿನ್ನೆ 3 ಜನ ಮಾತ್ರ ಬಂದಿರೋದು, 3 ಜನರ ಫ್ಯಾನ್ಸ್ ಮಾತ್ರ ಬಂದಿರೋದು. ಸೊ ಹಾಗಾಗಿ ಆ ಒಂದಷ್ಟು ನಾನು ರಿಪೀಟೆಡ್ ಆಗಿ ಆ ಒಂದು ಎಪಿಸೋಡ್ನ ನೋಡಿದಾಗ ನನಗೊಂದಷ್ಟು ಡೌಟ್ಸ್ ಬಂದಿದೆ. ಸೊ ಹಾಗಾಗಿ ಆ ಒಂದು ಡಿಸ್ಕಷನ್ ಬಗ್ಗೆ, ಈ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಈ ಒಂದು ಸಣ್ಣ ವಿಡಿಯೋ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಟನ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಿನ್ನೆ ಬಿಗ್ ಬಾಸ್ ಮನೇಲಿ ಏನೇನೆಲ್ಲ ಆಯಿತು. ಬಿಗ್ ಬಾಸ್ ಮನೆ ಏನಾಗುತ್ತೆ, ಬರ್ತಾ 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 ಹಿಂಗಿದ್ದಿದ್ದೊಂದು ಕುಟುಂಬ ಹಿಂಗಾಗಿ ಇಷ್ಟ ಆಗೋಗಿದೆ ಕಣ್ರಿ. ಅವರೇ 6 ಜನ ಅದೇ ಬೆಡ್ಡಲ್ಲಿ ಮಲ್ಕೋಬೇಕು, ಅದೇ ಬೆಡ್ಡಲ್ಲಿ ಹೊರಲಾಡಬೇಕು, ಎದ್ದೇಳಬೇಕು, ತಿನ್ನಬೇಕು, ಓಡಾಡಬೇಕು. ಆ ಬಿಗ್ ಬಾಸ್ ಮನೆ ಸ್ಟಾರ್ಟಿಂಗಲ್ಲಿ ಹೋದಾಗ ಯಾವ ರೀತಿ ಇತ್ತು ಅಂದರೆ ಮದುವೆ ಚೌಟ್ರಿ ಥರ ಇತ್ತು. ಗಿಜಿ 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 ಗಿಜ ಅಂತ ಇತ್ತು, ಜಗಮಗ ಜಗ. ಬಟ್ ಈಗ ಕೊನೆ ದಿನದಲ್ಲಿ ಆ ಬಿಗ್ ಬಾಸ್ ಮನೆ ಒಂದು ಸ್ಮಶಾನದ ಥರ ಆಗೋಗಿದೆ. ಅಂದರೆ ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಟು ಬಿ ಫ್ರಾಂಕ್ ನೋಡೋರಿಗೆ ಗೊತ್ತಿರುತ್ತೆ. ಬಟ್ ಅವರಲ್ಲಿ ಬೇಜಾರು ಕಳಿಬೇಕು ಅಂತಂದೇಳಿ ಒಂದಷ್ಟು ಮಾತುಕತೆಗಳನ್ನ ಮಾಡಿಕೊಂಡು ಸ್ವಲ್ಪ ಬೇಜಾರು ಕಳೀತಾ ಇದ್ದಾರೆ ಅಂತ ನನಗನ್ಸುತ್ತೆ ಅವರೆಲ್ಲ ಮಾತಾಡಬೇಕಾದ್ರೆ. ನಮ್ಮ ಹನುಮಂತು ಅವರ ನಿಜವಾಗ್ಲೂ ನಗು ನಮ್ಮ ಧನರಾಜ್ ಅವರು ಹೋದಾಗ್ಲೇ ಹೋಗ್ಬಿಟ್ಟಿದೆ. ಧನರಾಜ್ ಅವ್ರು ಹೋದ್ಮೇಲೆ ಅವರು ಮನ್ಸು ಬಿಚ್ಚಿ ನಕ್ಕಿದ್ದು ಅಂತ ನಾನು ನೋಡಿದ್ದು ಆ ಒಂದು ನೈಟ್ ಫೈರ್ ಕ್ಯಾಂಪ್ ಮಾಡಿದ್ರಲ್ಲ, ಅಂದರೆ ಎಸ್ಟರ್ಡೇ ನೈಟ್ ಐ ಥಿಂಕ್. ಆಗ ಅವತ್ತಿನ ದಿನಾನೇ ಅವರ ಒಂದು ಮುಖದಲ್ಲಿ ಒಂದು ನಗು ನಾನು ನೋಡಿದ್ದು. ಅದನ್ನ ಬಿಟ್ಟರೆ ನೆಕ್ಸ್ಟ್ ಫ್ಯಾನ್ಸ್ ಬಂದಾಗಲೇ ಅವರು ನಕ್ಕಿದ್ದನ್ನು ನಾನು ನೋಡಿದ್ದು, ಅವರ ಒಂದು ನಗು. ಧನರಾಜ್ ಅವ್ರು ಇದ್ದಿದ್ರೆ ಇಡೀ ದಿನ ಅವರು ಫನ್ ಮಾಡ್ಕೊಂಡಿರೋರು. ಬಟ್ ಆ ಒಂದು ಧನರಾಜ್ ಅವ್ರು ದೂರ ಹೋದ್ಮೇಲೆ ಅವರ ಒಂದು ಸ್ಮೈಲ್ ದೂರ ಆಗಿದೆ. ಮಂಜಣ್ಣ ಅವರು ಅವರ ಒಂದು ಸ್ಮೈಲ್ ದೂರ ಆಗಿದೆ ಅಂತಿಲ್ಲ, ಮೋಕ್ಷಿತ್ ಅವ್ರ ಜೊತೆ ಆಮೇಲೆ ಚೆನ್ನಾಗಿದ್ದಾರೆ. ಆಮೇಲೆ ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ರಜತ್ ಅವ್ರ ಜೊತೆ ತುಂಬಾ ಬಾಂಡಿಂಗಲ್ಲಿ ತುಂಬಾ ಅಟ್ಯಾಚ್ ಆಗಿ ತುಂಬಾ ಹತ್ತಿರ ಇದ್ದಾರೆ. ಸೊ ಆ ಒಂದು ಅದು ತುಂಬ ಖುಷಿ ಆಗುತ್ತೆ ನನಗೆ. ಆಮೇಲೆ ನಿನ್ನೆ ಒಂದು ಮಾತುಕತೆ ಕೂಡ ಬರುತ್ತೆ. ಯಾವ ರೀತಿ ಅಂತಂದರೆ ಅದನ್ನು ಸ್ಟಾರ್ಟಿಂಗಿಂದಾನೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನಿನ್ನೆ ಬಿಗ್ ಬಾಸ್ ಮನೆಗೆ ಒಂದು ಹೊಸ ಸೀರಿಯಲ್ ತಂಡ, ವಧು ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ. ಆ ಸೀರಿಯಲ್ ತಂಡದವರು ಪ್ರಮೋಷನ್ ಸಲುವಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಆ ಒಂದು ಟೈಮಲ್ಲಿ ಆ ಒಂದು ಬಿಗ್ ಬಾಸ್ ವಧು ಸೀರಿಯಲ್ ಏನಿದೆ ಆ ಒಂದು ಕಥೆನ ಅವರು ಅವರವರ ಪಾತ್ರದ ಇಂಟ್ರೊಡಕ್ಷನ್ ಕೊಡೋದ್ರ ಮೂಲಕ ಬಿಗ್ ಬಾಸ್ ಮನೇಲಿ ಹಂಚ್ಕೊಂಡು ಸ್ವಲ್ಪ ಫನ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ನನಗೆ ಅಲ್ಲಿ ಅವ್ರು ಬಂದಾಗ ನನಗೆ ಅಬ್ಸರ್ವ್ ಮಾಡಿದ್ದು ಏನು ಅಂತಂದರೆ, ಅವ್ರನ್ನ ವಧು ಸೀರಿಯಲ್ ತಂಡದವ್ರನ್ನ ಬಿಗ್ ಬಾಸ್ ಮನೆಗೆ ಕರೆಸಿರೋ ಉದ್ದೇಶ, ಅವರು ಬಂದಿರೋ ಉದ್ದೇಶ ಬಂದ್ಬಿಟ್ಟು ಅವರ ಸೀರಿಯಲ್ನ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ. ಆದರೆ ನನಗೆ ಅರ್ಥ ಆಗಿದ್ದು ಎಕ್ಸ್ಟ್ರಾ ಬಿಗ್ ಬಾಸ್ ಅವರು ಅವ್ರನ್ನ ಕಳಿಸಿ ಅಲ್ಲೊಂದು ಟಾಸ್ಕನ್ನು ಕೊಡ್ತಾರೆ. ಆ ಒಂದು ಟಾಸ್ಕ್ ಏನಕ್ಕೆ ಕೊಟ್ಟಿರ್ಬೋದು ಅಂತ ಅನಿಸ್ತು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಅಲ್ಲಿ ಬಂದು ಆ ಸೀರಿಯಲ್ ಹೀರೋಯಿನ್ ಏನಿರ್ತಾರೆ ಅವರು ಹೇಳ್ತಾರೆ, ನೋಡಿ ನೀವು ಬಂದು ಪ್ರತಿಯೊಬ್ಬರು ಕೂಡ ಯಾರ್ಯಾರಲ್ಲಿ ಜಗಳ ಇದೆ, ಮನಸ್ತಾಪ ಇದೆ, ಅವರು ಅಲ್ಲಿ ಬಂದು ಹೇಳ್ಕೊಳ್ಳಿ, ಅದ್ರ ಬಗ್ಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ನಮ್ಮ ಮಂಜಣ್ಣ ಅವರು, ರಜತ್ ಅವರು ಅವರೆಲ್ಲ ಹೇಳ್ತಾರೆ ಅವೆಲ್ಲ ನಿನ್ನೆಗೆ ಮುಗ್ದೋಯ್ತು. ಅದು ಅದು ಹೇಳಿದ್ನಲ್ಲ ಮಡಿಕೆ ತಲೆಯಲ್ಲಿ ಹೊಡಿಯೋದು ಅದೆಲ್ಲ ಆದಮೇಲೆ ಆದರೆ ಅವರು ಆಮೇಲೆ ಲೆಟ್ರು ಬರೆದಿದ್ದು, ಅದೇ ನೈಟ್ ಫೈರ್ ಕ್ಯಾಂಪಲ್ಲಿ ಲೆಟ್ರ್ ಓದಿದ್ರು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಅಲ್ಲಿಗೇನೆ ಎಲ್ಲ ಎಂಡ್ ಆಗೋಯ್ತು. ನಾವು ಇವಾಗೆಲ್ಲ ಚೆನ್ನಾಗಿದ್ದೀವಿ. ನೆಕ್ಸ್ಟ್ ಬಿಗ್ ಬಾಸಲ್ಲಿ ಏನಾದ್ರು ಟಾಸ್ಕ್ ಅಂತ ಕೊಟ್ಟರೆ ಮಾತ್ರ ಆ ಮನಸ್ತಾಪಗಳು ಬರುತ್ತೆ. ಈಗ ಸದ್ಯಕ್ಕೆ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಆ ಒಂದು ಟೈಮಲ್ಲಿ ರಜತ್ ಅವರು ಮತ್ತು ಮಂಜಣ್ಣ ಅವ್ರನ್ನ ಅವರು ಸ್ಟೇಜ್ ಮೇಲೆ ಕರೀತಾರೆ. ಆಗ ಸ್ಟೇಜ್ ಮೇಲೆ ಬಂದಾಗ ಇಬ್ಬರು ಕೂಡ ಹೇಳ್ತಾರೆ, ಮಂಜಣ್ಣ ನಾನು ಇಬ್ಬರು ಚೆನ್ನಾಗಿದ್ದೀವಿ. ಇವಾಗ ರಜತ್ ಅವ್ರು ಹೇಳ್ತಾರೆ ನಾವಿಬ್ಬರು ಚೆನ್ನಾಗಿದ್ದೀವಿ. ಟಾಸ್ಕ್ ಅಂತ ಬಂದರೆ ಅವರು ರಾಕ್ಷಸರಾಗ್ತಾರೆ, ನಾನು ಕೂಡ ಬದಲಾಗ್ತೀನಿ. ಸೊ ಟಾಸ್ಕ್ ಅಂತ ಬಂದಾಗಲೇ ಇಬ್ಬರು ಚೇಂಜ್ ಆಗ್ತೀವಿ. ತಪ್ಪುಗಳು ನಾನು ಮಾಡ್ತೀನಿ, ಅವರು ತಪ್ಪು ಮಾಡ್ತಾರೆ. ಬಟ್ ಇವಾಗ ಪರ್ಟಿಕ್ಯುಲರ್ಲಿ ಇಬ್ಬರು ಕೂಡ ಅದನ್ನೆಲ್ಲ ಹೊರಗಾಕಿ ನಾವಿವಾಗ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ತುಂಬ ಹಗ್ ಮಾಡ್ಕೋತಾರೆ. ತುಂಬ ಖುಷಿ ಆಗುತ್ತೆ ನನಗೆ. ಅವರಿಬ್ಬರು ಒಂದಾಗಿರೋದು ತುಂಬಾ ಖುಷಿ ಆಯಿತು. ಅದಾದಮೇಲೆ ಅವ್ರು ಒಂದಾಗಿರೋದು ಯಾರ್ಯಾರಿಗೆಲ್ಲ ಖುಷಿ ಕೊಡ್ತಾ ಇದೆ. ಇಲ್ಲ ಗುರು ಅವ್ರ ಜಟಾಪಟಿ ಚೆನ್ನಾಗಿತ್ತು, ಇನ್ನೂ ಇರಬೇಕಿತ್ತು ಅಂತ ನಿಮ್ಗೆ ಯಾರಿಗೆ ಅನಿಸ್ತಾ ಇದೆ ಅವರು ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಭವ್ಯ ಅವರು ಮತ್ತು ಫಸ್ಟ್ ಇವ್ರನ್ನ ತೊಗೊಂಬೋಣ, ಮೋಕ್ಷಿತ್ ಅವರು ಮತ್ತು ತ್ರಿವಿಕ್ರಮ್ ಅವ್ರನ್ನ ಕರೀತಾರೆ. ಅವರ ಒಂದು ಮನಸ್ತಾಪ ಏನು ಎತ್ತ ಅಂತ ಕೇಳಿದಾಗ ಇಲ್ಲ ಅಂತಂದೇಳಿ ಅದೊಂದು ಸಣ್ಣದಾಗಿ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲ ಇವಾಗ ಸದ್ಯಕ್ಕೆ ಯಾವ ಒಂದು ಮನಸ್ತಾಪ ಇಲ್ಲ ಅಂತ. ನೆಕ್ಸ್ಟ್ ಭವ್ಯ ಅವ್ರು ಬರ್ತಾರೆ. ಭವ್ಯ ಅವ್ರು ಬಂದಾಗ ಆವಾಗಲೂ ಅಷ್ಟೇ ಸಣ್ಣ ಪುಟ್ಟ ಜಗಳ ಅಷ್ಟೇ, ಆ ಥರ ಏನಿಲ್ಲ. ಸದ್ಯಕ್ಕೆ ನಾವು ಒಳ್ಳೆ ಫ್ರೆಂಡ್, ಈ ಮನೇಲಿ ಇರ್ತಕ್ಕಂಥ ಗುಡ್ ಫ್ರೆಂಡ್ಸ್ ನಾವು.
ಭವ್ಯ ಹೊರಗಡೆ ಈ ಜನ ಏನಾದರೂ ಅಂದ್ಕೊಳ್ಳಿ, ಏನಾದರೂ ಮಾತಾಡ್ಕೊಳ್ಳಿ, ನಾವು ಚೆನ್ನಾಗಿರೋಣ ಅಂತ ತ್ರಿವಿಕ್ರಮ್ ಅವರು ಹಿಂದಿನ ದಿನ ಹೇಳೋ ಥರನೇ ಇವತ್ತು ಕೂಡ ಹೇಳ್ತಾರೆ. ಸೊ ಚೆನ್ನಾಗಿರ್ತಾರೆ. ಅದಾದಮೇಲೆ ಆ ಒಂದು ಸೀರಿಯಲ್ ತಂಡ ಏನಿರುತ್ತೆ ಅವರು ಕೇಳ್ತಾರೆ, ಮಂಜಣ್ಣ ಅವ್ರಿಗೆ ಕೇಳ್ತಾರೆ, ಹೊರಗಡೆ ಹೋದ್ಮೇಲೆ ನೀವು ಹಿಂಗೆ ಇರ್ತೀರ ತಾನೇ ರಜತ್ ಅವ್ರ ಜೊತೆಲಿ ಅಂತೇಳಿ. ಹೌದು, ನಾವು ಹಿಂಗೆ ಇರ್ತೀವಿ, ಇದೇ ರೀತಿ ಚೆನ್ನಾಗಿರ್ತೀವಿ, ಇದೇ ರೀತಿ ಉಳಿಸ್ಕೊಂಡು ಹೋಗ್ತೀವಿ ಅಂತ ಮಾತಾಡ್ತಾರೆ. ಅದಾದ ನಂತರ ಹೋಗಿ ಅವರು ಅದೆಲ್ಲ ಆಗುತ್ತೆ. ಇದಿಷ್ಟು ನಡೆದ ನಂತರ ನೆಕ್ಸ್ಟ್ ಒಂದು ಕುಕಿಂಗ್ ಕನ್ವರ್ಸೇಷನ್ ಬರುತ್ತೆ. ಅಲ್ಲಿ ನನಗೆ ಪದೇ ಪದೇ ರಜತ್ ಅವರಿಗೆ ಟಾಯ್ಲೆಟ್ ತೊಳೆಯೋದ್ರ ಬಗ್ಗೆ ಮೋಕ್ಷಿತ್ ಅವರು ತುಂಬಾ ಆಡ್ಕೋತಾ ಇರ್ತಾರೆ. ಮೋಕ್ಷಿತ್ ಅವರು, ಭವ್ಯ ಅವರು, ಅದು ತುಂಬಾ ಫನ್ನಿ ಕನ್ವರ್ಸೇಷನ್, ಅದು ಚೆನ್ನಾಗಿತ್ತು. ಅಂದರೆ ಟಾಯ್ಲೆಟ್ ಎಲ್ಲರೂ ಬಾತ್ರೂಮನ್ನು ತೊಳೆದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ತಾರೆ, ಬಟ್ ರಜತ್ ಅವರು ಸ್ನಾನ ಮಾಡಿ ಆಮೇಲೆ ಬಾತ್ರೂಮನ್ನು ತೊಳಿತಾರೆ. ಅದ್ರ ಬಗ್ಗೆ ನೀವು ಒಂದು 2-3 ಸಲ ಕೇಳಿರ್ತೀರ. ಆ ಒಂದು ಫನ್ನಿಯಾಗಿ ಅವ್ರನ್ನ ಕಾಲೆಳೆಯೋದು ಆ ಮನೇಲಿ, ಅದು ನನಗೆ ತುಂಬ, ಆ ಪೋರ್ಷನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅವರಿಬ್ಬರು, ಮೋಕ್ಷಿತ್ ಅವರು ಮತ್ತು ಭವ್ಯ ಅವರು, ಆ ಒಂದು ಮಾತನ್ನು ಹೇಳಿ ರಜತ್ ಅವರಿಗೆ ಕಾಲೆಳಿತಾ ಇರೋದು ನನಗೆ ತುಂಬಾ ಇಷ್ಟ. ಅದಾದಮೇಲೆ ನೈಟ್ ಟೈಮಲ್ಲಿ ಫ್ಯಾನ್ಸ್ ಬರ್ತಾರೆ. ಫಸ್ಟ್ ಐ ಥಿಂಕ್ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಬರ್ತಾರೆ. ತ್ರಿವಿಕ್ರಮ್ ಅವರು ಆಚೆ ಬರ್ತಾರೆ, ತುಂಬ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಗಾರ್ಡನ್ ಏರಿಯಾ ಇದೆ ಗೊತ್ತಾ, ಆ ಗಾರ್ಡನ್ ಏರಿಯಾ ಒಳಗಡೆ ಫ್ಯಾನ್ಸ್ ಬರ್ತಾರೆ. ಸೊ ಅಲ್ಲಿ ಫ್ಯಾನ್ಸ್ ಬಂದು ಒಂದು 4 ಮಂದಿ ಹಾಕಿರ್ತಾರೆ, ಕಬ್ಬಿಣದ ಶರಳುಗಳಿರುತ್ತೆ, ಅದರಿಂದ ಆ ಕಡೆಗೆ ಫ್ಯಾನ್ಸ್ ಇರ್ತಾರೆ, ಈ ಕಡೆ ಬಿಗ್ ಬಾಸ್ ಮನೆ. ಸೊ ಅಲ್ಲಿ ಬಂದು ಅವರ ಅನಿಸಿಕೆಗಳು, ಅವರ ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಮಾತುಗಳನ್ನೆಲ್ಲ ತ್ರಿವಿಕ್ರಮ್ ಅವರು ಹೇಳ್ತಾರೆ. ಅದಾದಮೇಲೆ ಫ್ಯಾನ್ಸ್ ಬಂದಿರೋದಕ್ಕೆ ಖುಷಿ ವ್ಯಕ್ತಪಡಿಸ್ತಾರೆ. ಆದರೆ ಹಿಂದೆ ಒಂದ್ಸಲ ಲೆಟರ್ ಬರೆದಿರ್ತಾರೆ, ನೆನಪಿದ್ದಾನ ಬಿಗ್ ಬಾಸ್ಗೆ, ನನಗೆ ತಂದೆ ಇಲ್ಲ, ಹಾಗಾಗಿ ನನ್ನ ತಂದೆ ರೂಪದಲ್ಲಿ ನೀವೇ ನನಗೆ ಒಂದು ಲೆಟರ್ ಬರೀಬೇಕು ಅಂತ ಬಿಗ್ ಬಾಸ್ ಹತ್ರ ಕೇಳ್ಕೊಂಡಿರ್ತಾರೆ ನಮ್ಮ ತ್ರಿವಿಕ್ರಮ್ ಅವರು. ಹಾಗಾಗಿ ಸ್ವತಃ ಬಿಗ್ ಬಾಸ್ ಅವರೇ ತ್ರಿವಿಕ್ರಮ್ ಅವ್ರಿಗೆ ತ್ರಿವಿಕ್ರಮ್ ಅವ್ರನ್ನ ಮಗನ ಥರ ಟ್ರೀಟ್ ಮಾಡಿ ಒಂದು ಲೆಟ್ರನ್ನ ಕಳಿಸ್ಕೊಡ್ತಾರೆ. ಆ ಒಂದು ಲೆಟ್ರನ್ನ ಬಿಗ್ ಬಾಸೇ ಅಷ್ಟು ಜನ ಫ್ಯಾನ್ಸ್ ಎದುರುಗಡೆ ಓದ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಲೆಟರ್. ತುಂಬಾ ಒಳ್ಳೆ ವ್ಯಕ್ತಿತ್ವದ ಬಗ್ಗೆ, ಒಳ್ಳೆ ಮಾತುಗಳು, ಅವರ ಫ್ಯೂಚರ್ ಬಗ್ಗೆ, ಆ ಥರ ಎಲ್ಲ ಒಬ್ಬ ತಂದೆ ಬರೆಯೋ ರೀತಿ ಬಿಗ್ ಬಾಸ್ ಒಂದು ಲೆಟರ್ ಬರೆದಿರ್ತಾರೆ. ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ ಬಿಗ್ ಬಾಸ್ ಅವ್ರನ್ನ ತಂದೆ ಅನ್ನೋ ಥರ ಟ್ರೀಟ್ ಮಾಡೋ ಅವಕಾಶ ಒಂದು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಸಿಕ್ತು. ಅದಕ್ಕೆ ಹೇಳೋದು, ನೋಡಿ, ಅವರ ತಂದೆ ಇಲ್ಲ ಅನ್ನೋ ಒಂದು ಕೊರಗಿತ್ತು ಅವರಿಗೆ, ಬಟ್ ಆ ಬಿಗ್ ಬಾಸ್ ಮನೇಲಿ ಆ ಒಂದು ಕೊರಗನ್ನು ನೀಗ್ಸೋದಕ್ಕೆ ಬಿಗ್ ಬಾಸ್ ಒಂದು ಲೆಟರ್ ಮೂಲಕ ಈ ಥರದೊಂದು ಪ್ರಯತ್ನ ಮಾಡಿ ಅವ್ರನ್ನ ಖುಷಿ ಪಡಿಸಿದ್ರು. ತುಂಬ ಖುಷಿ ಆಯಿತು. ಅದಾದಮೇಲೆ ಅವರ ಫೋಟೋಸ್ಗಳು ಬರುತ್ತೆ, ಜರ್ನಿ ವಿಟಿ ರೀಕ್ಯಾಪ್ ಅಂತೇನೋ ಬರುತ್ತೆ. ಆ ಫೋಟೋಸಲ್ಲಿ ಪ್ರತಿಯೊಂದು ಫೋಟೋಸ್ಗಳನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಈ ರೀತಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರ್ಯಾರಿಗೆ ಕಾಫಿ ಚೆಲ್ಲಿದ್ದು, ಯಾರ್ಯಾರ ಜೊತೆ ಚೆನ್ನಾಗಿದ್ದು, ಯಾರ್ಯಾರ ಜೊತೆ ಜಗಳ ಆಡಿದ್ದು, ಒಂದಷ್ಟು ಮೂಮೆಂಟ್ಸ್ಗಳಿತ್ತು. ಆಗ ಅಲ್ಲಿ ರಂಜಿತ್ ಅವರೇನೋ ಬರ್ತಾರೆ ಅನ್ಸುತ್ತೆ, ಐ ಥಿಂಕ್ ಫಸ್ಟ್ ಫೋಟೋ. ಆ ರಂಜಿತ್ ಅವ್ರ ಫೋಟೋ ನೋಡ್ಬಿಟ್ಟು, ನಾನು ಫಸ್ಟ್ ಬಂದಾಗ ಈ ಮನೆಗೆ ಅವರು ನೋಡಿ ತುಂಬ ಹೆದರ್ಕೊಂಡಿದ್ದೆ ಅಂತ, ಆಮೇಲೆ ಅವ್ರ ಜೊತೆ ಕ್ಲೋಸ್ ಆದೆ ಅಂತ ಹೇಳ್ತಾರೆ. ಸೊ ನೋಡಿ, ತ್ರಿವಿಕ್ರಮ್ ಅವರು ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ಯಾರ್ಯಾರಿಗೆಲ್ಲ ಹೆದರ್ಕೊಂಡಿದ್ರು ಅನ್ನೋದಕ್ಕೆ ಅವರ ಬಾಯಲ್ಲಿ ಬಂದಂಥ ಒಂದು ಉತ್ತರ. ಇದಿಷ್ಟು ತ್ರಿವಿಕ್ರಮ್ ಅವರ ಪೋರ್ಷನ್ ನಡೀತೆ. ಅದಾದಮೇಲೆ ಫ್ಯಾನ್ಸ್ ಜೊತೆ ತುಂಬ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಮೋಕ್ಷಿತ್ ಅವ್ರು ಬರ್ತಾರೆ. ಸೇಮ್ ಅವ್ರದ್ದು ಅಷ್ಟೇ, ಒಳ್ಳೆ ಮಾತುಗಳು. ಅರ್ಥ ಆಯ್ತಾ ಇದು ಸಿಗ್ನೇಚರ್. ಫ್ಯಾನ್ಸ್ಗಳು, ಪ್ರತಿಯೊಬ್ಬರು ಫ್ಯಾನ್ಸ್ಗಳು ಬಂದಲ್ಲಿ ಅರ್ಥ ಆಯ್ತಾ ಮೋಕ್ಷಿ ಅಂತ ಹೇಳ್ತಿರ್ತಾರೆ. ಸೊ ಅದು ತುಂಬಾ ಸಿಗ್ನೇಚರ್ ಅವ್ರದ್ದು ಆಯಿತು. ಅವ್ರಿಗೂ ಅಷ್ಟೇ ಫೋಟೋಸ್ ಬರುತ್ತೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲ ಮಾತುಕತೆಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಮಂಜಣ್ಣ ಅವ್ರು ಬರ್ತಾರೆ. ಆಮೇಲೆ ಒಂದು ಪಾಯಿಂಟ್ ಬಿಟ್ಟೆ ನಾನು. ಮೋಕ್ಷಿತ್ ಅವರ ಒಂದು ಪೋರ್ಷನಲ್ಲಿ ಫ್ಯಾನ್ಸ್ ಹೇಳ್ತಾರೆ, ನಿಮ್ಮ ಮಂಜಣ್ಣ ಅವರ ಒಂದು ಬಾಂಡಿಂಗ್ ಚೆನ್ನಾಗಿದೆ, ಅದೇ ರೀತಿ ಇರಲಿ ಅನ್ನೋ ಥರ ಹೇಳ್ತಾರೆ. ಸೊ ಅವರ ಒಂದು ಮಂಜಣ್ಣ ಅವರ ಕಾಂಬಿನೇಷನ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ಮೋಕ್ಷಿತ್ ಅವರು ಕೂಡ ಹೇಳ್ತಾರೆ, ಈ ಮನೇಲಿ ನನಗೆ ತುಂಬಾ ಕ್ಲೋಸ್ ಆಗಿರುವಂಥ ವ್ಯಕ್ತಿ, ನನಗೆ ಒಳ್ಳೆದನ್ನು ಬಯಸುವಂಥ ವ್ಯಕ್ತಿ, ವೆಲ್ ವಿಶರ್ ಅಂತೆಲ್ಲ ಸ್ವಲ್ಪ ಮಾತಾಡ್ತಾರೆ ಮಂಜಣ್ಣನ ಬಗ್ಗೆ. ಆ ರೀತಿಯಾಗಿ ಅವ್ರು ಶೇಕ್ ಹ್ಯಾಂಡ್ ಕೊಟ್ಟು ಒಳಗಡೆ ಹೋಗ್ತಾರೆ. ಹೋದ ನಂತರ ಮಂಜಣ್ಣ ಕೇಳ್ತಾರೆ, ಏನು ಎತ್ತಂತಲ್ಲ ಅಂತ ಕೇಳಿದಾಗ ಒಂದು ಕನ್ವರ್ಸೇಷನ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಮೋಕ್ಷಿತ ಹೇಳ್ತಾರೆ, ನಂದು ನಿಂದು, ಅಂದರೆ ಮಂಜಣ್ಣ ನಂದು ನಿಂದು ಬಾಂಡಿಂಗ್ ತುಂಬ ವರ್ಕ್ ಆಗ್ತಿದೆ ಅನಿಸುತ್ತೆ ಹೊರಗಡೆ, ನಮ್ಮಿಬ್ಬರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತಂದು. ಸೊ ಆ ರೀತಿ ಖುಷಿ ಪಡ್ತಾರೆ. ತ್ರಿವಿಕ್ರಮ್ ಅವರು ಫಸ್ಟ್ ಹೊರಗಡೆ ಹೋಗಿ ಒಳಗಡೆ ಬರ್ತಾರಲ್ವಾ, ಆ ಟೈಮಲ್ಲಿ ತ್ರಿವಿಕ್ರಮ್ ಅವ್ರನ್ನ ಎಲ್ಲರೂ ಕೇಳ್ತಿರ್ತಾರೆ. ಆವಾಗ ಹನುಮಂತ್ ಅವರು ಒಂದೇ ಮಾತು ಕೇಳೋದು, ಹುಲಿ ನಾನು ಏನು ಮಾತಾಡ್ಬೇಕು, ಬಾಯಲ್ಲಿ ಹೇಳ್ಕೊಡ್ ಬಾಯಲ್ಲಿ ಅಂತಂದೇಳಿ. ಸೊ ಅದೊಂದು ಫನ್ನಿಯಾಗಿ ತುಂಬ ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟು 3ನೇ ವ್ಯಕ್ತಿಯಾಗಿ ನಮ್ಮ ಹನುಮಂತ್ ಅವ್ರನ್ನ ಕಳಿಸ್ತಾರೆ. ಅವರು ತುಂಬ ಮುಗ್ಧತೆಯಿಂದನೇ ಹೋಗಿ ಕೈ ಕೊಟ್ಟು ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿ ಬರ್ತಾರೆ. ಅದೇ ಸ್ಟೇಜ್ ಮೇಲೆ ಒಂದು ಸಾಂಗ್ ಕೂಡ ಆಡ್ತಾರೆ. ಯಾವ ಸಾಂಗಪ್ಪ ಅಂತಂದರೆ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಆ ಸಾಂಗನ್ನು ಆಡ್ತಾರೆ. ಆ ಸಾಂಗ್ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಈಗ ನೆಕ್ಸ್ಟ್ ಲಾಸ್ಟ್ 2 ಡೇಸಲ್ಲಿ ಆ ಸಾಂಗ್ ವೈರಲ್ ಆಗೋ ಚಾನ್ಸ್ ತುಂಬ ಇದೆ. ಅಷ್ಟು ಚೆನ್ನಾಗಿ, ಅಷ್ಟು ಸೊಗಸಾಗಿ ಆ ಹಾಡನ್ನು ಹೇಳಿದ್ರು. ಅದಾದಮೇಲೆ ಅವರ ಒಂದು ಜರ್ನಿ ವಿಟಿ ಬರುತ್ತೆ, ಒಂದಷ್ಟು ಫೋಟೋಸ್ಗಳನ್ನ ಹಾಕ್ತಾರೆ. ಆ ಫೋಟೋಸ್ನ ನೋಡಿ ಅವರು ಕೂಡ ತುಂಬ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಆ ಫೋಟೋಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಬಿಗ್ ಬಾಸ್ ಅವರಿಗೆ ಹೇಳ್ತಾರೆ, ನೀವು ಸ್ಟಾರ್ಟಿಂಗಲ್ಲಿ ಬಂದಾಗ ಫಸ್ಟ್ ಟಾಸ್ಕಲ್ಲಿ ತಲೆ ಸುತ್ತಿ ಬಿದ್ದಿದ್ದನ್ನು ನೋಡಿ ನಾವು ನಿಮ್ಮ ಕೈಲಿ ಆಗಲ್ಲ ಅಂದ್ಕೊಂಡ್ವಿ,
ಆಗ ನಮ್ಗೆ ಅನಿಸಿದ್ದು ಒಂದೇ, ಇವಾಗೇನು ಮಾಡ್ತಾ ನಿಮ್ಮ ಹೀರೋ ಅಂತ ಒಂದು ಮಾತು ಅನಿಸಿತ್ತು. ಅಂದರೆ KGFಗೆ ಕಂಪೇರ್ ಮಾಡಿ ಹೇಳಿದ್ರು. ಅದಾದಮೇಲೆ ನೀವು ಸೈಲೆಂಟ್ ಆಗಿದ್ದು ಸಾಧಿಸಿ ಟಿಕೆಟ್ ಫಿನಾಲೆಯಲ್ಲಿ ಕಪ್ಪನ್ನು ಗೆದ್ದು ಫೈನಲ್ಗೆ ಎಂಟ್ರಿ ಆದ ಮೊಟ್ಟ ಮೊದಲ ಕಂಟೆಸ್ಟೆಂಟ್ ಆದಾಗ ನಮಗೆಲ್ಲ ತುಂಬಾ ಖುಷಿ ಆಯಿತು. ಆವಾಗ ಅನ್ನಿಸ್ತು ನಮ್ಮ ಹೀರೋ ಮಾತಾಡಲ್ಲ ಮಾಡಿ ತೋರಿಸ್ತಾನೆ ಅಂತ ನೀವು ಪ್ರೂವ್ ಮಾಡಿದ್ರಿ ಅಂತ. ಆ ರೀತಿ ಒಂದು ಭಾವದಲ್ಲಿ ನಮ್ಮ ಬಿಗ್ ಬಾಸ್ ಹನುಮಂತ್ ಅವ್ರ ಬಗ್ಗೆ ಮಾತಾಡ್ತಾರೆ. ಈ ರೀತಿ 3 ಜನರ ಬಗ್ಗೆ ನಡೆಯುತ್ತೆ. ನನಗೆ ಇಲ್ಲಿ ಬಂದಂಥ ಒಂದು ಡೌಟ್ ಅಂತ ಹೇಳಿದ್ನಲ್ಲ, ಅದೇನಪ್ಪ ಅಂತಂದರೆ, ಇದು ನಡಿಬೇಕಾದ್ರೆ ರಾತ್ರಿ ಸಮಯ ಆಲ್ಮೋಸ್ಟ್ ಈ ಫ್ಯಾನ್ಸ್ಗಳೆಲ್ಲ ಬಂದಾಗ ಆಲ್ಮೋಸ್ಟ್ ಟೈಮು ಲೇಟ್ ನೈಟ್, ಅಂದರೆ ಒಂದು 11 ಮೇಲೇ ಆಗಿರುತ್ತೆ, 11 ಗಂಟೆ ಮೇಲೇ ಆಗಿರುತ್ತೆ ಟೈಮ್. ಲಾಸ್ಟ್ ಫ್ಯಾನ್ಸ್ ಬಂದಾಗಲೂ ಕೂಡ 12:30 ಸಮಥಿಂಗ್ ಏನೋ ಆಗಿರುತ್ತೆ. ನನಗೆ ಬರ್ತಾ ಇರೋ ಡೌಟ್ ಏನಂತಂದರೆ, ಅಷ್ಟು ಟೈಮಲ್ಲಿ ಫ್ಯಾನ್ಸೇ ಹೋಗ್ತಾರಾ? ನಿಜವಾಗ್ಲೂ ಆ ಟೈಮಲ್ಲಿ ಫ್ಯಾನ್ಸ್ ಹೋಗ್ತಾರಾ, ಅಥವಾ ಬಿಗ್ ಬಾಸ್ ಮನೆಯವರೇ ಏನಾದರೂ ಅಂತ ನನಗೊಂದು ಡೌಟ್ ಬಂತು. ಅಂದರೆ TRPಗೋಸ್ಕರ ಏನಾದರೂ ಪ್ಲ್ಯಾನ್ ಮಾಡಿದ್ರಾ? ಇವಾಗ ಅಲ್ಲಿ ಒಳಗಡೆ ಏನೂ ನಡೀತಾ ಇಲ್ಲ, ಎಪಿಸೋಡ್ ಎಂಟರ್ಟೈನ್ ಮಾಡೋದಕ್ಕೆ ಏನಾದರೂ ಈ ರೀತಿ ಪ್ಲ್ಯಾನ್ ಮಾಡಿದ್ರಾ ಅಂತ ನನಗೊಂದು ಡೌಟ್ ಬಂತು. ಆ ಟೈಮಿಂಗ್ಸ್ನ ನೋಡಿ, ಡೇ ಟೈಮಲ್ಲಾದರೆ ಓಕೆ, ಹೊರಗಡೆ ಫ್ಯಾನ್ಸ್ ಬಂದಿದ್ರು, ಗೇಟಲ್ಲಿ ನಿಂತಿದ್ರು, ಒಳಗಡೆ ಹೋಗ್ರಪ್ಪ, ಯಾರ್ಯಾರು ಫ್ಯಾನ್ಸಾ ನೀವು? ನೀನು ತ್ರಿವಿಕ್ರಮ್ ಫ್ಯಾನ್ಸಾ, ನೀನು ಹನುಮಂತು ಫ್ಯಾನ್ಸಾ, ನೀನು ಮೋಕ್ಷಿತಾ ಫ್ಯಾನ್ಸಾ, ಸರಿಯಪ್ಪ ಆಯಿತು ಬಾಪ ಅಂತಂದೇಳಿ ಒಳಗಡೆ ಕಳಿಸಿದ್ದಾರೆ ಅಂತ ಅನ್ಕೋಬೋದಿತ್ತೇನೋ. ಬಟ್ ಪರ್ಟಿಕ್ಯುಲರ್ ನಂಬರ್ ಆಫ್ ಪೀಪಲ್ಸ್ ಇದ್ದರು. ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇರೋರ್ದು ಅವ್ರನ್ನ ನೋಡಬೇಕು ಅನ್ನೋ ಹುರುಪಿತ್ತು. ಲಾಸ್ಟ್ 2 ಲೈನ್ಸ್ ಇತ್ತು, ಬೇಕಾದ್ರೆ ನೀವು ಅದನ್ನು ಅಬ್ಸರ್ವ್ ಮಾಡಿ. ಲಾಸ್ಟಲ್ಲಿ ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಬಂದಿರತಕ್ಕಂಥ ಫ್ಯಾನ್ಸಲ್ಲಿ ಲಾಸ್ಟ್ 2-3 ಲೈನ್ಸ್ನ ಅಬ್ಸರ್ವ್ ಮಾಡಿ. ಅವ್ರು ಹೆಂಗೆ ನಿಂತಿರ್ತಾರೆ ಅಂತಂದರೆ, ಏನೋ ಹಿಂಗೆ ನಿಂತಿರ್ತಾರೆ. ಅಂದರೆ ನಾನು ಹೇಳೋದಕ್ಕಿಂತ ನೀವು ಆ ಎಪಿಸೋಡ್ನ ಇನ್ನೊಂದ್ಸಲ ನೋಡಿ. ನನಗೆ ಆವಾಗ ಬಂದಂಥ ಒಂದಷ್ಟು ಡೌಟ್, ಅದು ಎಪಿಸೋಡ್ಗೆ ಎಂಟರ್ಟೈನ್ಮೆಂಟ್ಗೆ ಏನಾದರೂ ಅವರೇ ಈ ರೀತಿ ಪ್ಲ್ಯಾನ್ ಮಾಡಿದ್ರಾ ಅಂತ ನನಗೊಂದು ಡೌಟ್ ಬರ್ತಾ ಇದೆ. ಅದು ತಪ್ಪು ಆಗಿರ್ಬೋದು ಅಥವಾ ಸತ್ಯನೂ ಆಗಿರ್ಬೋದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನಿಸಿದ್ದು ನಾನು ಹೇಳಿದೆ ಅಷ್ಟೇ. ಇದಿಷ್ಟು ನಿನ್ನೆ ರಾತ್ರಿ ಬಿಗ್ ಬಾಸಲ್ಲಿ ನಡೆದಿದ್ದು ನನಗೆ ಬಂದಂಥ ಒಂದಷ್ಟು ಡೌಟ್ಸ್. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ನಿನ್ನೆ ನಡೆದಂಥ ಎಪಿಸೋಡ್ ಮುಗೀತು. ಅಂದರೆ ಮೇಜರ್ ಪೋರ್ಷನ್ ಏನಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿಗೆ ವಿಡಿಯೋ ಮುಗೀತು. ನೆಕ್ಸ್ಟ್ ಇವತ್ತಿನ ದಿನ ರಾತ್ರಿ ಇನ್ನು 3 ಜನ ಕಂಟೆಸ್ಟೆಂಟ್ ಏನಿದ್ದಾರೆ ಅವರ ಫ್ಯಾನ್ಸ್ ಬರ್ತಾರೆ, ಆಬ್ವಿಯಸ್ಲಿ ಗೊತ್ತಿರೋದೆ. ಅದ್ರ ಜೊತೆಗೆ ಬಹುಶಃ ಸುದೀಪ್ ಸರ್ ಒಂದು ಲೈವ್ ವಿಡಿಯೋದಲ್ಲೇನೋ ಮಾತಾಡ್ತಾರೆ ಅಂತ ಒಂದು ಪ್ರೋಮೋದಲ್ಲೆಲ್ಲೋ ಬಂದಿದೆ. ನೋಡೋಣ, ಅದೊಂದಷ್ಟು ಮಾಹಿತಿ ನನಗೆ ಇಮಿಡಿಯೇಟಾಗಿ ಸಿಕ್ತು ಅಂದರೆ ಇವತ್ತೇ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ. ಸಿಕ್ಕಿಲ್ಲ ಅಂತಂದರೆ ಡೆಫಿನೆಟ್ಲಿ ನಾಳೆಗೆ, ಇವತ್ತಿನ ರಾತ್ರಿದು ಏನಾದರೂ ಡೌಟ್ಸ್ ಬಂತು ಅಂದರೆ, ಏನಾದರೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇತ್ತು ಅಂದರೆ ಅದನ್ನು ನಾಳೆ ಡಿಸ್ಕಸ್ ಮಾಡೋಣ. ಯಾಕಂದರೆ ಇನ್ನು ನಮಗಿರೋದೇ ಲಾಸ್ಟ್ 2 ಡೇಸ್, ಅಂದರೆ ಇವತ್ತು ಮತ್ತು ನಾಳೆ ಮುಗಿದ್ರೆ ಬಿಗ್ ಬಾಸ್ ಮುಗೀತು. ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ನೀವು ಕೂಡ ಕೇಳೋಕ್ಕಾಗಲ್ಲ. ಸೊ ಹಾಗಾಗಿ ಬಿಗ್ ಬಾಸ್ ಬಗ್ಗೆ ನಮಗೆ ಮಾತಾಡೋದಕ್ಕೆ ಇರೋವಂಥ ಟೈಮ್ ಇವತ್ತು ಮತ್ತು ನಾಳೆ. ಸೊ ಹಾಗಾಗಿ ಯಾರು ಕೂಡ ಜಗಳ ಮಾಡೋಕ್ಕೆ ಹೋಗ್ಬೇಡಿ. ಇದೊಂದು ಬರೀ ನನ್ನ ಒಂದು ಒಪಿನಿಯನ್. ನಿಮ್ಮ ಒಂದು ಒಪಿನಿಯನ್ ಇರುತ್ತೆ, ಅದು ಕಮೆಂಟಲ್ಲಿ ತಿಳಿಸಿ. ನಿಮ್ಮದು ಅಂತ ಏನಿಲ್ಲ, ಮೇಲೊಬ್ಬ ಇದ್ದಾನೆ ಬಿಗ್ ಬಾಸ್, ಅವರು ಡಿಸೈಡ್ ಮಾಡ್ತಾರೆ. ನಾವು ಜಸ್ಟ್ ಮಾತುಕತೆ ಮಾಡೋಣ ಅಷ್ಟೇ. ಇದಿಷ್ಟು ಇವತ್ತು ನಾನು ಮಾತಾಡೋದಕ್ಕಿಂತ ಬಂದಂಥ ವಿಡಿಯೋ. ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಸಿ. ಇದಿಷ್ಟು ನಾನು ಕೇಳ್ಕೊಬೇಕಂತ ಇರೋದು. ಇಲ್ಲಿಗೆ ನನ್ನ ವಿಡಿಯೋ ಮುಗಿತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.